Assistant Professor of Department of Management. I welcome you all for the 7th session of Tax Management, BBA, Mysore University. In this session, we are going to understand and we are going to learn who is residential status. The residential status. Okay, how we are going to determine. ಅಂದರೆ ರೆಸಿಡೆನ್ಷಿಯಲ್ ಸ್ಟೇಟಸ್ನ ನಾವು ಯಾವ ಒಂದು ಕ್ರೈಟೇರಿಯಾ ಇಟ್ಕೊಂಡು ನಾವು ಅದನ್ನು ಸೂಚಿಸ್ತೀವಿ ಅಥವಾ ಅದನ್ನು ನಾವು ಕಂಡುಹಿಡಿತೀವಿ ಅಂತ. ರೀಕ್ಯಾಪ್ ಆಫ್ ಪ್ರೀವಿಯಸ್ ಸೆಷನ್. ನಾವು ಹಿಂದೆ ಏನು ಕಲ್ತಿದ್ವಿ ಅಂತ ಹೇಳಿದ್ರೆ, ಅಂದರೆ 6ನೇ ಸೆಷನಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಅಂದರೆ ಏನು, ದ ಮೀನಿಂಗ್ ಆಫ್ ಅಗ್ರಿಕಲ್ಚರ್ ಇನ್ಕಮ್, ಟ್ಯಾಕ್ಸ್ ಲಯಬಿಲಿಟಿ ಆಫ್ ಅಗ್ರಿಕಲ್ಚರಲ್ ಇನ್ಕಮ್. ಅಗ್ರಿಕಲ್ಚರಲ್ ಇನ್ಕಮ್ಗೆ ಯಾವ ಒಂದು ರೀತಿ ನಾವು ಟ್ಯಾಕ್ಸ್ ಹಾಕ್ತೀವಿ ಅಥವಾ ಟ್ಯಾಕ್ಸ್ ಹಾಕಲ್ಲ ಅನ್ನೋದನ್ನ ಕಲ್ತ್ವಿ. Learning objectives. In this particular session, what objectives we have? So, to know meaning of residence. Residence ಅಂದರೆ ಯಾರನ್ನ ನಾವು ಕರಿತೀವಿ, ನಾವು ಆ ರೆಸಿಡೆನ್ಷಿಯಲ್ ಸ್ಟೇಟಸ್ ಕೊಡಬೇಕು ಅಂದರೆ ಇರುವಂತಹ ಒಂದು ಕ್ರೈಟೇರಿಯಾ ಏನು. ನೆಕ್ಸ್ಟ್, ಟು ಡಿಟರ್ಮೈನ್ ದಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಇಂಡಿವಿಜುವಲ್ಸ್. ಸೊ ನಾವು ಒಂದು ದೇಶದ ನಾಗರಿಕರಿಗೆ ಯಾವ ರೀತಿ ನಾವು ಒಂದು ರೆಸಿಡೆನ್ಷಿಯಲ್ ಸ್ಟೇಟಸ್ನ ಕೊಡ್ತೀವಿ ಅಂದರೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ. How we are going to determine the residential status of an individual. Session outcomes. So end of the session, you should be knowing what is the meaning of residence and how we are going to compute residential status. Meaning of residence. Before reading this, so let me explain you the meaning of residence in a simple word. First, before imposing a tax to an individual in a country, first we have to determine the residential status. So actually going forward we are going to learn there are 3 kinds of residential status. So one is resident and ordinarily resident and not ordinarily resident. So in order to give this status to an individual, the criteria is going to be how many days he has stayed in a previous year. ಅರ್ಥ ಆಯ್ತಲ್ವಾ? ನೋಡಿ, ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ಸಿಟಿಸನ್ಗೆ ನಾವು ಟ್ಯಾಕ್ಸ್ ಹಾಕೋಕ್ಕಿಂತ ಮುಂಚೆ ಅವನ ಒಂದು ರೆಸಿಡೆನ್ಷಿಯಲ್ ಸ್ಟೇಟಸ್ಸು ಮುಖ್ಯ ಆಗುತ್ತೆ. ಸೊ ಒಬ್ಬ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಯಾವ ರೀತಿ ಕೊಡ್ತೀವಿ ಅಂದರೆ, ಅವನು ಆ ಪ್ರೀವಿಯಸ್ ಇಯರಲ್ಲಿ ಎಷ್ಟು ದಿನ ಅವನು ಸ್ಟೇ ಮಾಡಿದ್ದಾನೆ ಇಂಡಿಯಾದಲ್ಲಿ ಅನ್ನೋ ಆಧಾರದ ಮೇಲೆ ಅವನಿಗೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಕೊಡ್ತೀವಿ. ಓಕೆನಾ? ನೀವು ಈ ಒಂದು ಸ್ಲೈಡಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ರೆಸಿಡೆನ್ಷಿಯಲ್ ಸ್ಟೇಟಸ್ನ ಒಬ್ಬ ಇಂಡಿವಿಜುವಲ್ ಕೊಡಬೇಕಾದ್ರೆ ಆ ವ್ಯಕ್ತಿ ಪ್ರೀವಿಯಸ್ ಇಯರಲ್ಲಿ ಎಷ್ಟು ದಿನ ಸ್ಟೇ ಆಗಿದ್ದಾನೆ ಅನ್ನೋ ಆಧಾರದ ಮೇಲೆ ಕೊಡಲಾಗುತ್ತೆ. ಓಕೆನಾ? ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪ್ರೀವಿಯಸ್ ಇಯರ್ ಅಂದರೆ ಯಾವ ಒಂದು ವರ್ಷದಲ್ಲಿ ಯಾವ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಇನ್ಕಮ್ನ ಅರ್ನ್ ಮಾಡಿದ್ದಾನೆ ವ್ಯಕ್ತಿ. ಓಕೆ, ಸೊ ಪ್ರೀವಿಯಸ್ ಇಯರ್ ಆಗಿರ್ಬೋದು, ಅಸೆಸ್ಮೆಂಟ್ ಇಯರ್ ಆಗಿರ್ಬೋದು, ಆ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಸ್ಟಾರ್ಟ್ ಆಗೋದು ಬಂದು ಮಾತ್ರ ಏಪ್ರಿಲ್ 1 ಮತ್ತು ಎಂಡ್ ಆಗೋದು 31st ಮಾರ್ಚ್ ಆಫ್ ನೆಕ್ಸ್ಟ್ ಇಯರ್. ಆಯಿತಾ? ಸೊ ನೆಕ್ಸ್ಟು ಟ್ಯಾಕ್ಸ್ ಲಯಬಿಲಿಟಿ. ಒಬ್ಬ ವ್ಯಕ್ತಿಗೆ ನಾವು ಟ್ಯಾಕ್ಸ್ ಹಾಕಬೇಕಂದ್ರೆ ನಾವು ಮೊದಲೇ ಹೇಳಿದೆ, ಅವನ ಒಂದು ರೆಸಿಡೆನ್ಷಿಯಲ್ ಸ್ಟೇಟಸ್ ಮೇಲೆ ನಿರ್ಧಾರ ಆಗುತ್ತೆ. ಓಕೆ, ಸೊ ಇಲ್ಲಿ ದ ಸ್ಕೋಪ್ ಆಫ್ ಟೋಟಲ್ ಇನ್ಕಮ್ ಆಫ್ ಅನ್ ಅಸೆಸ್ಸಿ ಈಸ್ ಡಿಟರ್ಮೈನ್ಡ್ ವಿತ್ ರೆಫರೆನ್ಸ್ ಟು ಇಸ್ ರೆಸಿಡೆನ್ಸ್ ಇನ್ ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್. ಒಬ್ಬ ಸಿಟಿಸನ್ ಅವನ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನಾಗಿರುತ್ತೆ ಆ ಒಂದು ರಿಲೆವೆಂಟ್ ಪ್ರೀವಿಯಸ್ ಇಯರಲ್ಲಿ, ಅಂದರೆ ಪ್ರಸ್ತುತ ಪ್ರೀವಿಯಸ್ ಇಯರಲ್ಲಿ ಅವನ ಒಂದು ರೆಸಿಡೆನ್ಷಿಯಲ್ ಸ್ಟೇಟಸ್ ಏನಾಗಿರುತ್ತೋ ಆ ಆಧಾರದ ಮೇಲೆ ಟ್ಯಾಕ್ಸ್ ಲಯಬಿಲಿಟಿ ನಿರ್ಧಾರ ಆಗುತ್ತೆ. ಓಕೆನಾ? ನೋಡಿ, ಇದು ಬಹುಮುಖ್ಯವಾದ ಒಂದು ಸ್ಲೈಡು. ಟೈಪ್ಸ್ ಆಫ್ ರೆಸಿಡೆನ್ಸ್ ಫಾರ್ ಇಂಡಿವಿಜುವಲ್ಸ್. ಟೈಪ್ಸ್ ಆಫ್ ರೆಸಿಡೆನ್ಸ್. ನಾವು ಮುಖ್ಯವಾಗಿ ಟೈಪ್ಸ್ ಆಫ್ ರೆಸಿಡೆನ್ಸ್ನ 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ಟೈಪ್ಸ್ ಆಫ್ ರೆಸಿಡೆನ್ಸ್ ಇಂಟು 2 ಕ್ಯಾಟಗರೀಸ್. ಸೊ ಒನ್ ಇಸ್ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್. ಅಗೈನ್ ಅಂಡರ್ ರೆಸಿಡೆಂಟ್ ವಿ ಹ್ಯಾವ್ 2 ಕ್ಯಾಟಗರಿ, ಆರ್ಡಿನರಿಲಿ ರೆಸಿಡೆಂಟ್ ಆ್ಯಂಡ್ ನಾನ್ ಆರ್ಡಿನರಿಲಿ ರೆಸಿಡೆಂಟ್. ರೆಸಿಡೆಂಟಲ್ಲಿ ಮತ್ತೆ 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅದು ಆರ್ಡಿನರಿಲಿ ರೆಸಿಡೆಂಟ್ ಆ್ಯಂಡ್ ನಾನ್ ಆರ್ಡಿನರಿಲಿ ರೆಸಿಡೆಂಟ್. ಅರ್ಥ ಆಯ್ತಲ್ವಾ? ಟೋಟಲ್ 3 ಆಗುತ್ತೆ. ಟೈಪ್ಸ್ ಆಫ್ ರೆಸಿಡೆನ್ಷಿಯಲಿ ಮುಖ್ಯವಾಗಿ 2 ಭಾಗ, ರೆಸಿಡೆಂಟ್ ಮತ್ತು ನಾನ್ ರೆಸಿಡೆಂಟ್. ಅಗೇನ್ ರೆಸಿಡೆಂಟಲ್ಲಿ 2 ಥರ ಬರುತ್ತೆ, ಆರ್ಡಿನರಿಲಿ ರೆಸಿಡೆಂಟ್
ಇನ್ನೊಂದು ನಾನ್ ಆರ್ಡಿನರಿಲಿ ರೆಸಿಡೆಂಟ್. Determination of residence of an individual. It is determined based on two conditions. They are basic conditions and additional conditions. ಅಂದರೆ ಒಬ್ಬ ಇಂಡಿವಿಜುವಲ್ಗೆ ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದು ಎರಡು ಕಂಡೀಷನ್ಸ್ನ ಫುಲ್ಫಿಲ್ ಆಗಬೇಕು. ಇಟ್ ಈಸ್ ಡೆಟರ್ಮೈನ್ಡ್ ಬೇಸ್ಡ್ ಆನ್ ಟೂ ಕಂಡೀಷನ್ಸ್. ದೇ ಆರ್ ಬೇಸಿಕ್ ಕಂಡೀಷನ್ಸ್, ಅಡಿಷ್ನಲ್ ಕಂಡೀಷನ್ಸ್. ಸೊ ಒಬ್ಬ ಇಂಡಿವಿಜುವಲ್ಗೆ ಯಾವುದೇ ನಮ್ಮ ದೇಶದ ನಾಗರಿಕ ಅಥವಾ ಸಿಟಿಸನ್ ಅವನು ಬೇಸಿಕ್ ಕಂಡೀಷನ್ಸು ಮತ್ತು ಅಡಿಷ್ನಲ್ಲು ಕಂಡೀಷನ್ಸ್ನ ಫುಲ್ಫಿಲ್ ಮಾಡೋ ಒಂದು ಆಧಾರದ ಮೇಲೆ ಅವನಿಗೆ ರೆಸಿಡೆನ್ಷಿಯಲ್ ಸ್ಟೇಟಸ್ನ ನಾವು ಕೊಡ್ತೀವಿ. ಓಕೆನಾ? ಬೇಸಿಕ್ ಕಂಡೀಷನ್ಸ್ ಏನು? ಈಸ್ ಇನ್ ಇಂಡಿಯಾ ಫಾರ್ 182 days ಆರ್ ಮೋರ್ ಡ್ಯೂರಿಂಗ್ ದ ರಿಲೆವೆಂಟ್ ಪ್ರೀವಿಯಸ್ ಇಯರ್. ಮೊದಲನೇ ಬೇಸಿಕ್ ಕಂಡೀಷನ್ ಬಂದ್ಬಿಟ್ಟು ತುಂಬ ಸಿಂಪಲ್ಲಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ರಿಲೆವೆಂಟ್ ಪ್ರೀವಿಯಸ್ ಇಯರ್ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ. ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಈಗ ಪ್ರೀವಿಯಸ್ ಇಯರ್ ಬಂದ್ಬಿಟ್ಟು ಇವಾಗ ಅಟ್ ಪ್ರೆಸೆಂಟ್ 2020-21. ಅಸೆಸ್ಮೆಂಟ್ ಇಯರ್ ಬಂದ್ಬಿಟ್ಟು 21-22. ಓಕೆ, ಈಗ ಪ್ರೀವಿಯಸ್ ಇಯರ್ ಅಂತ ಬಂದರೆ ಪ್ರೀವಿಯಸ್ ಇಯರಲ್ಲಿ ಈ ಫೈನಾನ್ಷಿಯಲ್ ಇಯರ್, ಪ್ರೀವಿಯಸ್ ಇಯರ್ನ ಫೈನಾನ್ಷಿಯರ್ ಸ್ಟಾರ್ಟ್ ಆಗೋದು ಯಾವಾಗ? April 1 ಮತ್ತು 2021 March 31ಗೆ ಪ್ರೀವಿಯಸ್ ಇಯರ್ ಎಂಡ್ ಆಗಿದೆ. ಸೊ ಈ ಪ್ರೀವಿಯಸ್ ಇಯರಲ್ಲಿ ಏನು ಇನ್ಕಮ್ನ ಅರ್ನ್ ಮಾಡ್ತೀವಿ, ಆ ಇನ್ಕಮ್ಗೆ ಅಸೆಸ್ಮೆಂಟ್ ಇಯರ್ ಅಂದರೆ 2021-22 ಈಗ ಪ್ರೆಸೆಂಟಲ್ಲಿರೋದು ಅಸೆಸ್ಮೆಂಟ್ ಇಯರ್. ಯಾವುದಕ್ಕೆ? 2020-21ಗೆ 21-22 ಬಂದು ಅಸೆಸ್ಮೆಂಟ್ ಇಯರ್. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ? 2021 ಏಪ್ರಿಲಿಂದ ಸ್ಟಾರ್ಟ್ ಆಗಿ 2022 March 31ಗೆ ಎಂಡ್ ಆಗುತ್ತೆ. ಓಕೆ, ಈಗ ಮೊದಲನೇ ಕಂಡೀಷನ್ ನೋಡೋಣ. ಈಸ್ ಇನ್ ಇಂಡಿಯಾ ಫಾರ್ 182 days ಆರ್ ಮೋರ್ ಡ್ಯೂರಿಂಗ್ ದ ರಿಲೆವೆಂಟ್ ಪ್ರೀವಿಯಸ್ ಇಯರ್. ನಮ್ಮ ಎಕ್ಸಾಂಪಲ್ ಪ್ರಕಾರ 2020-21 ಇಸ್ವಿಲಿ ಅಂದರೆ 2000 ಏಪ್ರಿಲ್ 1 ಹಿಡಿದು 21 March 31, 2021 ಈ 12 ತಿಂಗಳ ಅವಧಿಯಲ್ಲಿ ಅವನು 182 days ಸ್ಟೇ ಆಗಿರಬೇಕು. ಇದು ಕಂಟಿನ್ಯೂಸ್ ಆಗಿರಬೇಕು ಅಂತ ಇಲ್ಲ ನೋಡಿ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಬ್ಬ ಬಿಸ್ನೆಸ್ ವ್ಯಕ್ತಿಗಳು ಅಥವಾ ಯಾವುದೋ ಕಾರಣದಿಂದ ಅವರು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಸ್ಟೇ ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ರಿಲೆವೆಂಟ್ ಪ್ರೀವಿಯಸ್ ಇಯರ್. ನಮ್ಮ ಎಕ್ಸಾಂಪಲ್ ತೊಗೊಳೋದಾದರೆ 2020-21 ಆ ಒಂದು ವರ್ಷದಲ್ಲಿ ಅಂದರೆ ಏಪ್ರಿಲಿಂದ ಹಿಡಿದು ಮಾರ್ಚ್ವರೆಗೆ ಅವನು 182 days ಇಂಡಿಯಾದಲ್ಲಿ ಇರಬೇಕು. ಯಾಕಂದರೆ ಒಂದು ಕ್ವಶನ್ ಬರುತ್ತೆ, ಸರ್ ಕಂಟಿನ್ಯೂಸ್ ಆಗಿರಬೇಕಾ? ನೋ, ನಾಟ್ ನೆಸರಿ. ಆ ಒಂದು 365 ದಿನದಲ್ಲಿ ಒಟ್ಟಾರೆ ಅವನು 182 ದಿನ ಇಂಡಿಯಾದಲ್ಲಿ ಇರಬೇಕು, ಆ ದಾಖಲೆ ಇರಬೇಕು. ಅದೊಂದು ಕಂಡೀಷನ್ನು. ಎರಡನೇ ಕಂಡೀಷನ್ ಏನು? ಈಸ್ ಇನ್ ಇಂಡಿಯಾ ಫಾರ್ 60 days ಆರ್ ಮೋರ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಆ್ಯಂಡ್ ಈಸ್ ಇನ್ ಇಂಡಿಯಾ ಫಾರ್ 365 days ಆರ್ ಮೋರ್ ಡ್ಯೂರಿಂಗ್ ದ 4 years ಪ್ರಯರ್ ಟು ದ ಪ್ರೀವಿಯಸ್ ಇಯರ್. ಎರಡನೇ ಕಂಡೀಷನ್ನು ತುಂಬ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ಮೊದಲನೇ ಕಂಡೀಷನ್ನು ಪ್ರೀವಿಯಸ್ ಇಯರಲ್ಲಿ 182 ದಿನ ಇರಬೇಕು. ಈ ಶುಡ್ ಹ್ಯಾವ್ ಸ್ಟೇಡ್ ಫಾರ್ 182 days ಇನ್ ಅ ರಿಲೆವೆಂಟ್ ಪ್ರೀವಿಯಸ್ ಇಯರ್. ಎರಡನೇ ಬೇಸಿಕ್ ಕಂಡೀಷನ್ ಬಂದ್ಬಿಟ್ಟು ಇನ್ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಈ ಶುಡ್ ಬಿ ಸ್ಟೇಯಿಂಗ್ ಫಾರ್ ಓನ್ಲಿ 60 days. ಅಲಾಂಗ್ ವಿತ್ ದಿಸ್ ಇನ್ 4 previous years immediately preceding to the relevant previous year he should have stayed 365 days or more. ಇನ್ನು ತುಂಬ ಸಿಂಪಲ್ಲಾಗಿ ಹೇಳ್ತೀನಿ. ಎರಡನೇ ಕಂಡೀಷನ್ನು ರಿಲೆವೆಂಟ್ ಪ್ರೀವಿಯಸ್ ಇಯರಲ್ಲಿ ಅಂದರೆ 2020-21 ಈ ಒಂದು ಪ್ರೀವಿಯಸ್ ಇಯರಲ್ಲಿ 60 ದಿನ ಸ್ಟೇ ಆಗಿರಬೇಕು. ಅದರ ಜೊತೆಗೆ 2020-21 ಬಿಟ್ಟು ಇಮಿಡಿಯೇಟಾಗಿ ಇಂದಿನ 4 ವರ್ಷದ ಪ್ರೀವಿಯಸ್ ಇಯರಲ್ಲಿ 365 ದಿನ ಸ್ಟೇ ಆಗಿರಬೇಕು. ಅಂದರೆ ನಾವು ಲೆಕ್ಕ ಹಾಕೊಂಡು ಹೋಗಬೇಕಾಗತ್ತೆ. 2020-21 ಪ್ರೀವಿಯಸ್ ಇಯರ್ ಆದರೆ, ರಿಲೆವೆಂಟ್ ಪ್ರೀವಿಯಸ್ ಇಯರ್ ಆದರೆ, ನೆಕ್ಸ್ಟು ಇದು 19-20. ಸೊ ನೆಕ್ಸ್ಟು 19-18. ಸೊ ನೆಕ್ಸ್ಟು 17-18. ನೆಕ್ಸ್ಟು 17-16 ಈ ರೀತಿ. ಸೊ ಇದು ನೋಡಿ, ಇದು ರಿಲೆವೆಂಟ್ ಪ್ರೀವಿಯಸ್ ಇಯರ್.
ಈ ರಿಲವೆಂಟ್ ಪ್ರೀವಿಯಸ್ ಇಯರ್ಗೆ ಇದನ್ನು ಬಿಟ್ಟು ಇಮಿಡಿಯೇಟಾಗಿ ಹಿಂದೆ ಇರೋ 4 ಪ್ರೀವಿಯಸ್ ಇಯರ್ ಯಾವ್ದು ಬರುತ್ತೆ? 1920 ಅಗೇನ್ ನೋಡಿ ಇಲ್ಲಿ ನೆಕ್ಸ್ಟು 1819 ಮತ್ತು 1718 1617 ಈ ಒಂದು 4 ಇಲ್ಲಿ ಮೇಲೆ ಮೆನ್ಷನ್ ಮಾಡಿದ್ದೀನಲ್ಲ, ಈ 4 ವರ್ಷದ ಪ್ರೀವಿಯಸ್ ಇಯರಲ್ಲಿ ಅಂದರೆ ರಿಲವೆಂಟ್ ಪ್ರೀವಿಯಸ್ ಇಯರ್ ಬಿಟ್ಟು ಅದ್ರ ಹಿಂದೆ ಇರೋ 4 ಪ್ರೀವಿಯಸ್ ಇಯರಲ್ಲಿ 365 ದಿನ ಇರಬೇಕು. ಅಂದರೆ ರಿಲವೆಂಟ್ ಪ್ರೀವಿಯಸ್ ಇಯರ್ಲಿ 60 ದಿನ, ಅದ್ರ ಹಿಂದೆ ಇರೋ 4 ಪ್ರೀವಿಯಸ್ ಇಯರಲ್ಲಿ 365 ದಿನ ಇರಬೇಕು. ಓಕೆನಾ? ಸೊ ಇವೆರಡು ಕಂಡೀಷನ್ಸ್ ಅರ್ಥ ಆಯ್ತಲ್ವಾ? ಬೇಸಿಕ್ ಕಂಡೀಷನ್ಸು. ನೆಕ್ಸ್ಟ್ ಬರೋಣ. ಈಸ್ ಎ ರೆಸಿಡೆಂಟ್, ಇದು ಅಡಿಷನಲ್ ಕಂಡೀಷನ್ಸು. ಈಸ್ ಎ ರೆಸಿಡೆಂಟ್ ಆ್ಯಸ್ ಪರ್ ದ ಅಬವ್ ಪ್ರಾವಿಷನ್ಸ್ ಫಾರ್ ಅಟ್ಲೀಸ್ಟ್ 2 ಔಟ್ ಆಫ್ 10 ಪ್ರೀವಿಯಸ್ ಇಯರ್ಸ್ ಪ್ರಯರ್ ಟು ದ ಪ್ರೀವಿಯಸ್ ಇಯರ್ ಅಂಡರ್ ಕನ್ಸಿಡರೇಷನ್. ನೋಡಿ, ಅದ್ರ ಜೊತೆಗೆ ಬೇಸಿಕ್ ಕಂಡೀಷನ್ಸ್ ಜೊತೆಗೆ ಮೊದಲನೇ ಅಡಿಷನಲ್ ಕಂಡೀಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ರಿಲವೆಂಟ್ ಪ್ರೀವಿಯಸ್ ಇಯರ್ನ ಬಿಟ್ಟು ಅದ್ರ ಹಿಂದೆ ಇರೋ 10 ಪ್ರೀವಿಯಸ್ ಇಯರಲ್ಲಿ ಯಾವುದಾದ್ರೂ 2 ವರ್ಷದಲ್ಲಿ ಅವನು ರೆಸಿಡೆಂಟ್ ಆಗಿರಬೇಕು. ತುಂಬ ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇವತ್ತು ರಿಲವೆಂಟ್ ಪ್ರೀವಿಯಸ್ ಇಯರ್ ಬಂದ್ಬಿಟ್ಟು ಅಥವಾ ಅಂಡರ್ ಕನ್ಸಿಡರೇಷನ್ ಪ್ರೀವಿಯಸ್ ಇಯರ್ ಬಂದ್ಬಿಟ್ಟು 2021. ಓಕೆನಾ? ನಮ್ಮ ಒಂದು ಎಕ್ಸಾಂಪಲಲ್ಲಿ ಆ 2021 ಬಿಟ್ಟು ಅದ್ರ ಹಿಂದೆ ಇರೋ ಇಮಿಡಿಯೇಟ್ 10 ಪ್ರೀವಿಯಸ್ ಇಯರಲ್ಲಿ ಅವನು ಮಿನಿಮಮ್ ಕಮ್ಮಿ ಅಂದರೆ ಅಟ್ಲೀಸ್ಟ್ ಅಂದರೆ ಜಾಸ್ತಿ ಎಷ್ಟಾರು ಆಗಿರ್ಬೋದು, ಕಮ್ಮಿ ಅಂದರೆ 2 ವರ್ಷದಲ್ಲಿ 2 ಪ್ರೀವಿಯಸ್ ಇಯರಲ್ಲಿ ಅವನು ರೆಸಿಡೆಂಟ್ ಆಗಿರಬೇಕು. ಓಕೆನಾ? ನೆಕ್ಸ್ಟು ಎರಡನೇ ಅಡಿಷನಲ್ ಕಂಡೀಷನ್ನು, ಇಸ್ ಸ್ಟೇ ಇನ್ ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಪ್ರಯರ್ ಟು ದ ಪ್ರೀವಿಯಸ್ ಇಯರ್ ಅಂಡರ್ ಕನ್ಸಿಡರೇಷನ್ ಶುಡ್ ಬಿ 730 ಡೇಸ್ ಆರ್ ಮೋರ್. ಸೊ ಎರಡನೇ ಅಡಿಷನಲ್ ಕಂಡೀಷನ್ನು ಅರ್ಥ ಮಾಡ್ಕೊಳ್ಳಿ. ಡ್ಯೂರಿಂಗ್ 7 previous years immediately preceding to the relevant previous year, he must have stayed in India for 730 days. ಸೊ ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ, ರಿಲೆವೆಂಟ್ ಪ್ರೀವಿಯಸ್ ಇಯರ್ ಏನಿದೆ ಅದನ್ನು ಬಿಟ್ಟು ಇಮಿಡಿಯೇಟಾಗಿ ಅದ್ರ ಹಿಂದೆ ಇರೋ 7 ಪ್ರೀವಿಯಸ್ ಇಯರಲ್ಲಿ 730 ದಿನ ಅವನು ಸ್ಟೇ ಆಗಿರಬೇಕು. ಅದು ಮಿನಿಮಮ್. ಓಕೆನಾ? ಎರಡು ಅರ್ಥ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್, ಈಗ ಈ ಆಧಾರದ ಮೇಲೆ ನಾವು ರೆಸಿಡೆಂಟ್ ಅಂದರೆ ಯಾರು ಅಂತ ಕರಿತೀವಿ? Resident satisfy any one of the basic conditions and also satisfy both the additional conditions. ಈಗ 4 ಕಂಡೀಷನ್ಸು ನಿಮ್ಮ ತಲೆಯಲ್ಲಿ ಇರಬೇಕು. ಓಕೆ, ಮೊದಲನೇ ಬೇಸಿಕ್ ಕಂಡೀಷನ್ ಅಂದರೆ ಏನು? ರಿಲೆವೆಂಟ್ ಪ್ರೀವಿಯಸಲ್ಲಿ 182 ದಿನ ಇರಬೇಕು. ಎರಡನೇ ಬೇಸಿಕ್ ಕಂಡೀಷನ್ ಏನು? 4 ಪ್ರೀವಿಯಸ್ ಇಯರಲ್ಲಿ, ಅಂದರೆ ರಿಲೆವೆಂಟ್ ಪ್ರೀವಿಯಸ್ ಇಯರ್ನ ಬಿಟ್ಟು ಅದ್ರ ಹಿಂದೆ ಇರೋ 4 ಪ್ರೀವಿಯಸ್ ಇಯರಲ್ಲಿ 365 ದಿನ ಇರಬೇಕು. ಎರಡರಲ್ಲಿ ಒಂದು ಕಂಡೀಷನ್ ಫುಲ್ಫಿಲ್ ಮಾಡಿದ್ರು ಅವನೇನಾಗ್ತಾನೆ? ರೆಸಿಡೆಂಟ್ಸ್ ಬರುತ್ತೆ. ಆಯ್ತಲ್ವಾ? ಬೇಸಿಕ್ ಕಂಡೀಷನ್ ಅದ್ರ ಎರಡರಲ್ಲಿ ಒಂದು ಬೇಸಿಕ್ ಕಂಡೀಷನ್ನ ಫುಲ್ಫಿಲ್ ಮಾಡಬೇಕು. ಓಕೆನಾ? ಅದ್ರ ಜೊತೆಗೆ ಬೋತ್ ಅಡಿಷನಲ್ ಕಂಡೀಷನ್ ಅಂದರೆ ಏನು? ಮೊದಲನೇ ಅಡಿಷನಲ್ ಕಂಡೀಷನ್ ಬಂದ್ಬಿಟ್ಟು ರಿಲೆವೆಂಟ್ ಪ್ರೀವಿಯಸ್ ಇಯರ್ನ ಹಿಂದೆ ಇರೋ 10 ವರ್ಷದಲ್ಲಿ ಅವನು 2 ಪ್ರೀವಿಯಸ್ ಇಯರಲ್ಲಿ ರೆಸಿಡೆಂಟ್ ಆಗಿರಬೇಕು. ಎರಡನೇ ಅಡಿಷನಲ್ ಕಂಡೀಷನ್ ಏನು? ರಿಲೆವೆಂಟ್ ಪ್ರೀವಿಯಸ್ ಇಯರ್ನ ಬಿಟ್ಟು ಅದ್ರ ಹಿಂದ್ಗಡೆ ಇರೋ 7 ಪ್ರೀವಿಯಸ್ ಇಯರಲ್ಲಿ 365 ದಿನ ಸ್ಟೇ ಆಗಿರಬೇಕು. ಓಕೆನಾ? ಆ 4 ಕಂಡೀಷನ್ಸ್ ಇದೆ. ಸೊ ರೆಸಿಡೆಂಟ್ ಅಂತ ಕರಿಬೇಕಂತ ಹೇಳಿದ್ರೆ ಮೊದಲನೇ ಎರಡು ಬೇಸಿಕ್ ಕಂಡೀಷನ್ಸ್ ಇದೆಯಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ಫುಲ್ಫಿಲ್ ಆದರೂ ಅವನು ರೆಸಿಡೆಂಟ್ ಆಗ್ತಾನೆ. ಓಕೆ, ಅದ್ರ ಜೊತೆಗೆ ಅವನ್ನ ರೆಸಿಡೆಂಟ್ ಅಂತ ಕರಿಬೇಕು. ಮೊದಲನೇದು ಬೇಸಿಕ್ ಕಂಡೀಷನ್ಸಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಫುಲ್ಫಿಲ್ ಮಾಡಬೇಕು. ಅದ್ರ ಜೊತೆಗೆ 2 ಅಡಿಷ್ನಲ್ ಕಂಡೀಷನ್ನ ಅವನು ಫುಲ್ಫಿಲ್ ಮಾಡಿರಲೇಬೇಕು. ಆವಾಗ ಆ ಒಂದು ಸಂದರ್ಭದಲ್ಲಿ ನಾವು ರೆಸಿಡೆಂಟ್ ಅಂತ ಕರಿತೀವಿ. ನಾಟ್ ಆರ್ಡಿನರಿಲಿ ರೆಸಿಡೆಂಟ್. ಸೊ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಅಂದರೆ ಸ್ಯಾಟಿಸ್ಫೈ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ಸ್ ಬಟ್ ಡಸ್ ನಾಟ್ ಸ್ಯಾಟಿಸ್ಫೈ ಬೋತ್ ಅಡಿಷ್ನಲ್ ಕಂಡೀಷನ್ಸ್. ಆದರೆ ಯಾವಾಗ ಒಬ್ಬ ಇಂಡಿವಿಜುವಲ್ಲು ಬೇಸಿಕ್ ಕಂಡೀಷನ್ 2ರಲ್ಲಿ ಯಾವುದಾದ್ರೂ ಒಂದು ಫುಲ್ಫಿಲ್ ಮಾಡಿ 2 ಅಡಿಷ್ನಲ್ ಕಂಡೀಷನ್ನ
ಫುಲ್ಫಿಲ್ ಮಾಡಲಿಲ್ಲ ಅಂದರೆ, ಅಥವಾ ಒಂದು ಅಡಿಷ್ನಲ್ ಕಂಡೀಷನ್ ಫುಲ್ಫಿಲ್ ಮಾಡಿದ್ರು ಅಂದರೆ ಕಂಪಲ್ಸರಿ ಎರಡು ಅಡಿಷ್ನಲ್ ಸ್ಟೇಟಸ್ನ ಅವ್ನು ಫುಲ್ಫಿಲ್ ಮಾಡಿರಲೇಬೇಕು. ಬೇಸಿಕ್ 2 ಕಂಡೀಷನಲ್ಲಿ ಒಂದು ಫುಲ್ಫಿಲ್ ಮಾಡಿದ್ದು 2 ಅಡಿಷ್ನಲ್ ಕಂಡೀಷನ್ನ ಫುಲ್ಫಿಲ್ ಮಾಡದೇ ಇದ್ದರೆ ಅವನ್ನ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಅಂತ ಕರಿತೀವಿ. ನೆಕ್ಸ್ಟು ನಾನ್ ರೆಸಿಡೆಂಟ್, ಸ್ಯಾಟಿಸ್ಫೈ ನನ್ ಆಫ್ ದ ಬೇಸಿಕ್ ಕಂಡೀಷನ್ಸ್ ಆ್ಯಂಡ್ ಅಡಿಷ್ನಲ್ ಕಂಡೀಷನ್ಸ್. ಇಲ್ಲಿ ತುಂಬ ಸಿಂಪಲ್. ಬೇಸಿಕ್ ಕಂಡೀಷನಲ್ಲಿ 2 ಬೇಸಿಕ್ ಕಂಡೀಷನ್ಸ್ ಇದೆಯಲ್ಲ, ಅದರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಲಿಲ್ಲ ಅಂದರೆ, ಓಕೆ, ಅಂದರೆ 2 ಮಾಡಲಿಲ್ಲ ಅಂದರೆ ಅಥವಾ 2ರಲ್ಲಿ ಒಂದನ್ನು ಅವ್ನು ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಮಿನಿಮಮ್ಮು, ಅವನು ಆಟೋಮೆಟಿಕ್ಕಾಗಿ ನಾನ್ ರೆಸಿಡೆಂಟ್ ಅಂತ ಕರಿತೀವಿ. ಓಕೆನಾ? ಒಂದು ಅರ್ಥ ಮಾಡ್ಕೊಬಿಡಿ, ನಾನ್ ರೆಸಿಡೆಂಟ್ ಹೇಳಬೇಕಾದ್ರೆ 2 ಬೇಸಿಕ್ ಕಂಡೀಷನ್ಸ್ ಇದೆಯಲ್ಲ, ಆ 2ರಲ್ಲಿ ಯಾವುದಾದ್ರೂ ಒಂದು ಫಿಲ್ ಮಾಡಬೇಕು. ಅವನು 2ನ್ನೂ ಮಾಡೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟು ಅಡಿಷ್ನಲ್ ಕಂಡೀಷನ್ಸ್ ಚೆಕ್ ಮಾಡೋಕ್ಕೆ ಹೋಗಲ್ಲ. ಓಕೆ, ಫಸ್ಟ್ ಅವನು 2ರಲ್ಲಿ ಯಾವ್ದಾದ್ರು ಒಂದು ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ನೆಕ್ಸ್ಟು ಅವನೇನಾಗುತ್ತೆ, ಅವನು ರೆಸಿಡೆಂಟಾ ನಾಟ್ ಆರ್ಡಿನರಿ ರೆಸಿಡೆಂಟಾ ಅಂತ ನೋಡ್ತೀವಿ. ಓಕೆನಾ? ಅವ್ನು ಬೇಸಿಕ್ ಕಂಡೀಷನ್ಸಲ್ಲೇ ಫೇಲ್ ಆಗಿಬಿಟ್ರೆ, ಯಾವುದಾದ್ರೂ ಒಂದನ್ನು ಅವನು ಬೇಸಿಕ್ ಕಂಡೀಷನಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ನು ಫುಲ್ಫಿಲ್ ಮಾಡಲಿಲ್ಲ ಅಂದರೆ ಅವನು ಆಟೋಮೆಟಿಕ್ಕಾಗಿ ನಾನ್ ರೆಸಿಡೆಂಟ್ ಆಗಿಬಿಡ್ತಾನೆ. ಓಕೆನಾ? ಸಮ್ಮರಿ. ಸೊ ಮೀನಿಂಗ್ ಆಫ್ ರೆಸಿಡೆನ್ಸು ಮತ್ತು ಕಂಪ್ಯೂಟೇಷನ್ ಆಫ್ ರೆಸಿಡೆನ್ಷಿಯಲ್ನ ಕಲ್ತಿದ್ದೀವಿ. ಇನ್ನೊಂದು ಸರಿ ಹೇಳ್ಬಿಡ್ತೀನಿ. 2 ಬೇಸಿಕ್ ಕಂಡೀಷನ್ಸ್ ಇರುತ್ತೆ. 2 ಬೇಸಿಕ್ ಕಂಡೀಷನ್ಸ್ ಅಂದರೆ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಏನಿರುತ್ತೆ ಅದರಲ್ಲಿ 182 ಡೇಸ್ನ ಅವ್ನು ಸ್ಟೇ ಆಗಿರಬೇಕು. 2ನೇ ಬೇಸಿಕ್ ಕಂಡೀಷನ್ ಬಂದುಬಿಟ್ಟು, ಬೇಕಾದ್ರೆ ಕೀ ನೋಟ್ನ ಬರ್ಕೊಳ್ಳಿ, ತುಂಬ ಸಿಂಪಲಾಗಿ ಹೇಳ್ತಾ ಇದ್ದೀನಿ. 2ನೇ ಬೇಸಿಕ್ ಕಂಡೀಷನ್ ಏನಂತ ಹೇಳಿದ್ರೆ, ರಿಲೆವೆಂಟ್ ಪ್ರೀವಿಯಸ್ ಇಯರ್ನ ಬಿಟ್ಟು ಹಿಂದೆ ಇರೋ 4 ವರ್ಷದಲ್ಲಿ ಅವನು 365 ದಿನ ಸ್ಟೇ ಆಗಿರಬೇಕು. 365 ದಿನ, 4 ವರ್ಷದ ಪ್ರೀವಿಯಸ್ ಇಯರು. ಯಾವಾಗ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಬಿಟ್ಬಿಡ್ಬೇಕು, ಅದ್ರ ಹಿಂದೆ ಇರೋ 4 ಪ್ರೀವಿಯಸ್ ಇಯರು. ಓಕೆ, ನಾನು ಎಕ್ಸಾಂಪಲ್ ತೋರಿಸಿದ್ದೀನಿ. ನೆಕ್ಸ್ಟ್ ಅಡಿಷ್ನಲ್ ಕಂಡೀಷನ್ ಅಂತ ಬಂದರೆ, ಅಡಿಷ್ನಲ್ 2 ಕಂಡೀಷನ್ಸ್ ಇರುತ್ತೆ. ಮೊದಲನೇ ಕಂಡೀಷನ್ ಬಂದ್ಬಿಟ್ಟು ರಿಲೆವೆಂಟ್ ಪ್ರೀವಿಯಸ್ ಇಯರ್ ಏನಿದೆ ಅದ್ರ ಹಿಂದೆ ಇರೋ 10 ವರ್ಷದಲ್ಲಿ 10 ಪ್ರೀವಿಯಸ್ ಇಯರಲ್ಲಿ ಕಂಪಲ್ಸರಿ ಮಿನಿಮಮ್ 2 ವರ್ಷ ಅವನು ರೆಸಿಡೆಂಟ್ ಆಗಿರಬೇಕು. ನೆಕ್ಸ್ಟ್ 2ನೇ ಅಡಿಷ್ನಲ್ ಕಂಡೀಷನ್ ಬಂದ್ಬಿಟ್ಟು ರಿಲೆವೆಂಟ್ ಪ್ರೀವಿಯಸ್ ಇಯರ್ ಏನಿದೆ ಅದ್ರ ಹಿಂದೆ ಇರೋ 7 ಪ್ರೀವಿಯಸ್ ಇಯರಲ್ಲಿ ಅವನು 730 ದಿನ ಸ್ಟೇ ಆಗಿರಬೇಕು. ಓಕೆನಾ? ಈಗ 3 ಥರ ರೆಸಿಡೆಂಟ್ ಬರುತ್ತಲ್ವಾ. ರೆಸಿಡೆಂಟ್ ಅಂತ ಕರಿಬೇಕು ಅಂದರೆ ಬೇಸಿಕ್ ಕಂಡೀಷನಲ್ಲಿ ಯಾವುದಾದ್ರೂ ಒಂದು ಫಿಲಪ್ ಮಾಡಿ, ಒಂದು ಫುಲ್ಫಿಲ್ ಮಾಡಿ, ಅಡಿಷ್ನಲ್ದು 2 ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಅವನ ರೆಸಿಡೆಂಟ್ ಅಥವಾ ಆರ್ಡಿನರಿಲಿ ರೆಸಿಡೆಂಟ್ ಅಂತ ಕರಿತೀವಿ. ನೆಕ್ಸ್ಟು ಬೇಸಿಕ್ ಕಂಡೀಷನ್ 2ರಲ್ಲಿ ಯಾವುದಾದ್ರು ಒಂದು ಫುಲ್ಫಿಲ್ ಮಾಡಿ ಅಡಿಷ್ನಲ್ ಕಂಡೀಷನ್ಸ್ ಯಾವುದನ್ನೂ ಫಿಲ್ ಮಾಡಲಿಲ್ಲ ಅಂದರೆ, 2ನ್ನೂ ಫಿಲ್ ಮಾಡಲೇಬೇಕು, 2ನ್ನೂ ಫಿಲ್ ಮಾಡಲಿಲ್ಲ ಅಂದರೆ ಅವನ್ನ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಅಂತ ಕರಿತೀವಿ. ನೆಕ್ಸ್ಟು ಬೇಸಿಕ್ ಕಂಡೀಷನ್ಸೇ ಯಾವಾಗ ಇಂಡಿವಿಜುವಲ್ ಫುಲ್ಫಿಲ್ ಮಾಡಲ್ವೋ ಅವನ್ನ ನಾನ್ ರೆಸಿಡೆಂಟ್ ಅಂತ ಕರಿತೀವಿ. ತುಂಬ ಸಿಂಪಲ್. MCQ. ಇನ್ಕಮ್ ರಿಸೀವ್ಡ್ ಆರ್ ಡೀಮ್ ಟು ಬಿ ರಿಸೀವ್ಡ್ ಇನ್ ಇಂಡಿಯಾ ವೆದರ್ ಅಕ್ರೂಡ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ, ಓಕೆ, ಈಸ್ ಟ್ಯಾಕ್ಸೆಬಲ್ ಇನ್ ಕೇಸ್. ಅಂದರೆ ಅರ್ಥ ಏನು ಅಂದರೆ, ಡೀಮ್ ಟು ಬಿ ರಿಸೀವ್ಡ್ ಅಥವಾ ರಿಸೀವ್ಡ್ ಅಂದರೆ ಆ್ಯಕ್ಚುಲಾಗಿ ರಿಸೀವ್ ಮಾಡ್ಕೊಳ್ಳೋದು. ಡೀಮ್ ಟು ಬಿ ರಿಸೀವ್ಡ್ ಅಂದರೆ ರಿಸೀವ್ ಮಾಡ್ಕೊಳ್ಳೋ ಥರ ಅರ್ಥ ಬರುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಬಂದರೆ ನಾವು ರಿಸೀವ್ಡ್. ಈಗ ನಾವು ಬೈ ಹ್ಯಾಂಡ್ ರಿಸೀವ್ ಮಾಡಿಕೊಂಡ್ರೆ ಅದನ್ನು ರಿಸೀವ್ ಅನ್ಕೋತೀವಿ. ಅಥವಾ ನಮ್ಮ ಬದಲಾಗಿ ಯಾರಾದರೂ ರಿಸೀವ್ ಮಾಡಿಕೊಂಡ್ರೆ ಅದನ್ನು ಕೂಡ ಡೀಮ್ ಟು ಬಿ ರಿಸೀವ್ಡ್. ಒಂದು ಅರ್ಥ ಬಂದರೆ, ನಮಗೆ ದುಡ್ಡು ಸೇರಿದೆ ಅಂತ ಬಂದರೆ ಅದನ್ನ ಡೀಮ್ ಟು ಬಿ ರಿಸೀವ್ಡ್ ಅಂತ ಕರಿತೀವಿ. ವೆದರ್ ಅಕ್ರೂಡ್ ಇನ್ ಇಂಡಿಯಾ ಇನ್ ಆರ್ ಔಟ್ಸೈಡ್ ಇಂಡಿಯಾ. ನೋಡಿ, ಇನ್ಕಮ್ಮು ಔಟ್ಸೈಡ್ ಇಂಡಿಯಾ ಅಕ್ರೂ ಆಗಿರ್ಬೋದು. ಈಗ ಅಕ್ರೂ ಆಗೋದೆ ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್, ನೀವು ಒಂದು ಎಕ್ಸ್ಟ್ರಾರ್ಡಿನರಿ ಮೆಕ್ಯಾನಿಕ್ ಅಂತ ತಿಳ್ಕೊಳ್ಳಿ. ನೀವು ಹೋಗ್ಬಿಟ್ಟು ಅಮೇರಿಕದಲ್ಲಿ ಸೇವೆನ ಮಾಡಿರ್ತೀರ, ಅಂದರೆ ಒಂದು ಸರ್ವಿಸ್ ಕೊಟ್ಟಿರ್ತೀರ. ಆ ದುಡ್ಡು ಬಂದುಬಿಟ್ಟು ನೀವು ಇಂಡಿಯಾದಲ್ಲಿ ರಿಸೀವ್ ಮಾಡ್ಕೊಂಡಿರ್ತೀರ. ಈಗ ಫಾರ್ ಎಕ್ಸಾಂಪಲ್, ಇಂಡಿಯಾದಲ್ಲಿ ಆ ಕಂಪ್ನಿ ಇರುತ್ತೆ, ಅವರು ಇಲ್ಲಿಂದ ಪೇಮೆಂಟ್ ಮಾಡಿರ್ತಾರೆ. ನೀವು ಆ್ಯಕ್ಚುಲಿ ಅಕ್ರೂ ಆಗಿರೋದೇನೋ ಸರ್ವಿಸ್ ಕೊಟ್ಟಿರೋದು US ಅಲ್ಲಿ, ಬಟ್ US ಕಂಪ್ನಿ ಇಲ್ಲಿ ಲೊಕೇಟ್ ಆಗಿದೆ ಯಾವುದೋ ಒಂದು. ಓಕೆನಾ? ಸೊ ಇಲ್ಲಿ ನಿಮಗೆ ಪೇಮೆಂಟ್ ಮಾಡಿದ್ದಾರೆ. ಸೊ ಅವಾಗ ಏನಾಯಿತು, ಇದು ಅಕ್ರೂಡ್ ಔಟ್ಸೈಡ್ ಇಂಡಿಯಾ ಆಯಿತು. ನಮ್ಮ ದೇಶದ ಹೊರಗಡೆ ಅಕ್ರೂ ಆಗಿದೆ, ಬಟ್ ರಿಸೀವ್ ಆಗಿರೋದು ಇಂಡಿಯಾದಲ್ಲಿ. ಆ ಸಂದರ್ಭದಲ್ಲಿ ಯಾರ್ಯಾರಿಗೆ ಟ್ಯಾಕ್ಸ್ ಹಾಕಬೇಕಾಗತ್ತೆ? ಸೊ ಆಪ್ಷನ್ ಬಂದ್ಬಿಟ್ಟು ರೆಸಿಡೆಂಟು, ನಾಟ್ ಆರ್ಡಿನರಿ ರೆಸಿಡೆಂಟು, ಮತ್ತು ಆಲ್ ಆಫ್ ದಿ ಅಬೌವ್. ಸೊ ಇದು ಬಂದ್ಬಿಟ್ಟು ಆಲ್ ಆಫ್ ದಿ ಅಬೌವ್ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್, ಎ ಪರ್ಸನ್ ಈಸ್ ಸೆಟ್ ಟು ಬಿ ಅನ್ ಆರ್ಡಿನರಿ ರೆಸಿಡೆಂಟ್ ವೆನ್ ಪರ್ಸನ್ ಈಸ್ ಸ್ಯಾಟಿಸ್ಫೈಂಗ್. ಸೊ ಬೋತ್ ಬೇಸಿಕ್ ಕಂಡೀಷನ್ಸ್ ಆ್ಯಂಡ್ ಅಡಿಷನಲ್ ಕಂಡೀಷನ್ಸ್, ಓನ್ಲಿ ಬೇಸಿಕ್ ಕಂಡೀಷನ್ಸ್, ಓನ್ಲಿ ಅಡಿಷನಲ್ ಕಂಡೀಷನ್, ನಾಟ್ ಬೇಸಿಕ್ ಆ್ಯಂಡ್ ಅಡಿಷನಲ್ ಕಂಡೀಷನ್ಸ್. ಸೊ ಎ ಬರುತ್ತೆ ಆನ್ಸರು. ಬೋತ್ ಬೇಸಿಕ್ ಆ್ಯಂಡ್ ಅಡಿಷನಲ್ ಕಂಡೀಷನ್ಸ್ ಎರಡೂ ಫುಲ್ಫಿಲ್ ಮಾಡಿರಬೇಕು.
ಎ ಪರ್ಸನ್ is said to be a non-resident when he is not fulfilling any one of the basic conditions, fulfilling only basic conditions, fulfilling only additional conditions, fulfilling both ಬೇಸಿಕ್ ಆ್ಯಂಡ್ ಅಡಿಷ್ನಲ್ ಕಂಡೀಷನ್ಸ್. ಅಫ್ಕೋರ್ಸ್ ಇದು ಎ ಬರುತ್ತೆ. ನಾನ್ ರೆಸಿಡೆಂಟ್ ಅಂತ ಕರಿಬೇಕಂದ್ರೆ ನಾಟ್ ಫುಲ್ಫಿಲ್ಲಿಂಗ್ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ಸ್. ಓಕೆ, ನೆಕ್ಸ್ಟು, ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ದ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಡಿಪೆಂಡ್ಸ್ ಅಪಾನ್ ದ ಸಿಟಿಸನ್ ಆಫ್ ದ ಟ್ಯಾಕ್ಸ್ ಪೇಯಬರ್, ದ ಏಜ್ ಆಫ್ ದ ಟ್ಯಾಕ್ಸ್ ಪೇಯರ್, ದಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ದ ಟ್ಯಾಕ್ಸ್ ಪೇಯರ್, ದ ಜೆಂಡರ್ ಆಫ್ ದಿ ಟ್ಯಾಕ್ಸ್ ಪೇಯರ್. ಸಿ ಬರುತ್ತೆ ಆನ್ಸರು, ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ದಿ ಟ್ಯಾಕ್ಸ್ ಪೇಯರ್. Agricultural income in Pakistan is assessable for, ಸೊ ಅಗ್ರಿಕಲ್ಚರ್ ಇನ್ಕಮ್ ಇಂಡಿಯಾದಲ್ಲಾದರೆ ಟ್ಯಾಕ್ಸ್ ಆಗಲ್ಲ. ಪಾಕಿಸ್ತಾನದಲ್ಲಿರೋ ಅಗ್ರಿಕಲ್ಚರ್ ಇನ್ಕಮ್ ಏನಾದರೂ ಇಂಡಿಯಾದಲ್ಲಿರೋ ವ್ಯಕ್ತಿ ಪಾಕಿಸ್ತಾನದಲ್ಲಿ ಅವನ ಅಗ್ರಿಕಲ್ಚರ್ ಲ್ಯಾಂಡನ್ನು ಇದ್ದು ಅದರಿಂದ ಇನ್ಕಮ್ ಬಂದರೆ ಅದು ಯಾರಾಗ ಟ್ಯಾಕ್ಸ್ ಹಾಕ್ತೀವಿ? ರೆಸಿಡೆಂಟು, ನಾನ್ ರೆಸಿಡೆಂಟು, ಮತ್ತು ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತು ನಾನ್ ರೆಸಿಡೆಂಟ್. ಸೊ ಆನ್ಸರ್ ಬಂದ್ಬಿಟ್ಟು ರೆಸಿಡೆಂಟ್. ಅವ್ನು ರೆಸಿಡೆಂಟ್ ಆಗಿದರೆ ಮಾತ್ರ ಅವನಿಗೆ ಟ್ಯಾಕ್ಸ್ ಹಾಕ್ತೀವಿ. ರೆಫರೆನ್ಸ್ ಡಾಕ್ಟರ್ ಎಸ್.ಸಿ. ಮಹರೋತ್ರಾ ಆ್ಯಂಡ್ ಡಾಕ್ಟರ್ ಎಸ್.ಪಿ. ಗೋಯಲ್ ಆ್ಯಂಡ್ ಡಾಕ್ಟರ್ ವಿನೋದ್ ಕೆ ಸಿಂಘ್ಯಾ ಆ್ಯಂಡ್ ಡಾಕ್ಟರ್ ಕಪಿಲ್ ಸಿಂಘಾನಿಯಾ. ಥ್ಯಾಂಕ್ ಯು.